ಆಯಮ್ಮನ್ನು ಒಂದ್ಸಲ ಮಾ ಅಡ್ರೆಸ್ ಹೇಳು ಅಂತಂದೆ. ನಾನ್ ಸೆನ್ಸ್ ಮೀಟು ಕೇಸ್ ಹಾಕ್ಬಿಡ್ತೀನಿ ನೀ ಎಲ್ಲರೂ ಮೀಟು ಅಂತವ್ರಲ್ಲ ಅಂದ್ಬಿಟ್ಟು ನಾನು ಹೇಳಿದೆ. ನೋಡಮ್ಮ ನಂಗೆ ಗೊತ್ತಿರೋದು ಒಂದೇ, ಅದ್ರ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊಬಿಟ್ಟು ಆಮೇಲೆ ಬೇಕಾರೆ ಏನು ಹೇಳು. ಕಲ್ಲಿನ ವೀಣೆಯ ಮೀಟ್ ಇದರೇನು ನಾದವು ಉಮ್ಮುವುದೇ ಅಂದೆ. ಅಯ್ಯಮ್ಮ ವೇಸ್ಟ್ ಫೇಲ್ ಅಂದ್ಬಿಟ್ಟು ಯಾಕೆ ಅಮ್ದಿರಲ್ಲ ಹಿಂಗೆ ಬೈತವ್ರಲ್ಲ ಅನ್ಕೊಂಡು ಅಂತೂ ಹುಡಿಕೊಂಡು ಜಾಗ ಹುಡಿಕೊಂಡು ಇಲ್ಲಿಗೆ ಬಂದೆ. ಚೆನ್ನಾಗಿ ಖುಷಿ ಆಗೋಯ್ತು ಪ್ರೋಗ್ರಾಮ್ ನೋಡಿ. ಸುಮಾರು ಜನ ಬಂದಿದ್ದೀರಿ. ಹಂಗೆ ಬತ್ತಿರ್ಬೇಕಾರೆ ಇಲ್ಲ ಹಣ್ಣಂಗಡಿ ಇಟ್ಟಿದ್ರೊಂದು ಹಣ್ಣಂಗಡಿ ಐತಲ್ಲ ಅವಸಿ ದೂರ ಹೊಡ್ಕೊಂಡು ಹೋಗ್ಬೇಕು. ಏನಾದ್ರು ತಿನ್ನೋದು ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ ನಾನು ಹಣ್ಣಂಗಡಿ ಹತ್ರ ಮಾತಾಡ್ಕೊಂಡು. ಅಣ್ಣ ಯಾವೂರು ಏನು ಅಂತ ಕೇಳ್ತಿದ್ದೆ. ಹಣ್ಣೆಲ್ಲ ಇಟ್ಟವನೇ ಅವನ್ಯಾರೋ ಪಕ್ಕದಲ್ಲಿ ಇಷ್ಟು ಉದ್ದ ಬಂದ್ಬಿಟ್ಟ, ನಮ್ಮ ಕಿರಣನಿಗಿಂತ ಉದ್ದ. ಅವ್ನು ಬಂದ್ಬಿಟ್ಟು ಬಗ್ಬಿಟ್ಟು ಕೇಳ್ದ, ಹಲೋ ಎಷ್ಟು ನಿಂಬೆಹಣ್ಣು? ಬಕ್ಕ ನೋಡು ಮೋಸಂಬೆಣ್ಣು ಅದು ಅಂತ. ಅವ್ನು ಅಷ್ಟು ಉದ್ದ ಅವ್ನು ಪಾಪ ಎಷ್ಟು ದಪ್ಪ ಕಾಣಿಸ್ತು ಅವನಿಗೆ. ಹೈಟ್ ಇದ್ರೆ ಅಷ್ಟೊಂದು ಪ್ರಾಬ್ಲಮ್ಮು. ಹೈಟ್ ಪ್ರಾಬ್ಲಮ್ ಇನ್ನೊಂದು ಏನಾಯ್ತದೆ ಅಂತಂದ್ರೆ ನಮ್ಮೂರಲ್ಲಿ ಕುಳ್ಳಿಂಗ ಅಂತವನೆ. ಅವ್ನು ಇಷ್ಟೇ ಉದ್ದ ಇರೋದು, ಅದಕ್ಕೆ ಕುಳ್ಳಿಂಗ ಅಂತ ಹೆಸರಿಟ್ಬಿಟ್ಟವ್ರೆ. ಕುಳ್ಳಿಂಗ ಅವ್ನು ಮದುವೆ ಆಗಿರೋದು ಇಷ್ಟುದ್ದ ಹುಡುಗಿ. ಅವಳದೇನು ನೋಡಿ ಮದುವೆ ಆದ್ಲು ಏನ್ ಕತೆ. ಸಂತೆಗೆ ಹೋಗ್ಬಿಟ್ಟವ್ರ ಪಾಪ. ಸಂತೆಗೆ ಹೋಗ್ಬಿಟ್ಟು ಇವ್ನು ಟಮಟೆ ಹಣ್ಣು ತಗೊಳಕ್ಕೆ ಅಂತ ನಿಂತವನು. ಎಷ್ಟಣ್ಣ ಟಮಟೆ ಹಣ್ಣು ಅಂದವನೇ ಕುಳ್ಳಿಂಗ. ಇವಮ್ಮ ಸೊಪ್ಪು ತಗೊಳಕ್ ಹೋಗ್ಬಿಟ್ಲು. ಇವ್ಳು ಸೊಪ್ಪು ತಗೊಳಕ್ ಹೋದ್ಲಿ ಇವ್ನು ಟಮಟೆ ಹಣ್ಣು ತಗತ್ತ ನಿಂತವನೇ. ಕರೆದ್ಬಿಟ್ಟ ಜೋರಾಗಿ, ಲೈ ಬರ ಇಲ್ಲಿ ಫಸ್ಟ್ ಸೊಪ್ಪು ತಗೊಳಕ್ ಹೋಗಳೆ, ಟಮಟೆ ಹಣ್ಣು ತಗೋಬಾ. ಟಮಟೆ ಹಣ್ಣು ಮಾರ್ತಿದ್ ಅಂತ ತೆಗೆದು ಮಕ್ಕ ಕೊಡ್ಬಿಟ್ಟ. ಅಯ್ಯೋ ನಿನ್ನ ಲೈ ಅವನ್ನ ಅವ್ವ ಬಾಯಿಲಿ ಅಂತ ಮರ್ಯಾದೆ ಕೊಟ್ಟು ಕಡಿಬೇಕು, ಅರೆ ಹೋಗಿ ಅಂತಾರ. ಅವನು ಹೇಳ್ದ, ಅಳು ನನ್ನ ಹೆಂಡ್ರು ಅವಳು ಅಂತ. ಎರಡು ಟಮಟೆ ಹಣ್ಣು ಫ್ರೀಯಾಗಿ ಕೊಟ್ಬಿಟ್ಟು ಕಳಿಸ್ಬಿಟ್ಟ, ಹೋಗಿ ನೀನು. ಹಿಂಗೆ ಹೈಟ್ ಇದ್ರೆ ಬೇಜಾನ್ ಪ್ರಾಬ್ಲಮ್ಗಳು. ಹೈಟ್ ವೇರಿಯೇಷನ್ ಇದ್ರೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಪಾಪ. ಅದೇ ಕುಳ್ಳಿಂಗನ ಅಣ್ಣ ಅವನು ಅವನೊಂದು ಸ್ವಲ್ಪ ಉದ್ದ ಅವನೇ, ಯಾವಾಗಲೂ ಕುಡ್ಕೊಂಡು ಸಾಯ್ತಾ ಇರ್ತಾನೆ ಪಾಪ. ಒಂದಿನ ಕತ್ಲಾಗಿತ್ತು, ಒಂದು 4 ಕಿಲೋಮೀಟರ್ ಊರು ನಡ್ಕೊಂಡ್ ಬತ್ತವನೆ. ಏನು ಆರಾಮಾಗಿ ನಡ್ಕೊಂಡ್ ಬತ್ತವನೆ. ಗಾಳಿ ಬೀಸ್ತೈತೆ ಸಿಕ್ಕಾಪಟ್ಟೆ. ಬಿಡಿ ಹಚ್ಕೊಳಕ್ ಹೋಯ್ತವನೆ, ಆಯ್ತಲ್ಲ ಗಾಳಿ ಬೀಸ್ತೈತೆ ಕೆಟ್ಟೋಯ್ತೈತೆ. ಕುಡ್ದಿದ್ನಲ್ಲ ಹಿಂಗೆ ಹಚ್ಕೊಂಡ ಆಯ್ತಾ ಇಲ್ಲ, ಮರೆ ಆಗ್ಬಿಟ್ಟು ಈ ಕಡೆ ತಿರ್ಕೊಂಡು ಹಚ್ಕೊಂಡು ಹಿಂಗೆ ಉಂಟ ವಾಪಸ್ ಊರೇ ಸಿಗ್ತದೆ. ಮತ್ತೆ 4 ಕಿಲೋಮೀಟರ್ ಬಳಸ್ಕೊಂಡು ಬೆಳಗ್ಗೆ ಬಂದವನು ಊರಿಗೆ. ಅವ್ನು ಕುಳ್ಳಿಂಗ್ ನನ್ನೊಂದು ಇದೇ ಪ್ರಾಬ್ಲಮ್ ಯಾವಾಗ್ಲೂ. ಒಂದ್ಸಲ ಬಸ್ ಹತ್ತವನೆ. 3 ಕಿಲೋಮೀಟರ್ ಹೋದ್ರೆ ಹನುಮಂತಪುರ, 30 ಕಿಲೋಮೀಟರ್ ಹೋದ್ರೆ ಆಂಜನೇಯಪುರ. ಇವನು ಹತ್ಬಿಟ್ಟು ಹನುಮಂತಪುರಕ್ಕೆ ಟಿಕೆಟ್ ತಗೊಂಡವನೆ. ಹನುಮಂತಪುರಕ್ಕೆ ಏನೋ 4 ರೂಪಾಯಿ 5 ರೂಪಾಯಿ ಆಯ್ತು. ತಗೊಂಡು ಕುತ್ಕೊಂಡು ಇಳಿಲೇ ಇಲ್ಲ ಆಂಜನೇಯಪುರ ತನಕನೂ. ಆಂಜನೇಯಪುರದಲ್ಲಿ ಇಳಿತವನೆ. ಲವ್ ಹನುಮಂತಪುರಕ್ಕೆ ತಾನೇ ಟಿಕೆಟ್ ತಗೊಂಡಿದ್ದು. ಮತ್ತೆ ಆಂಜನೇಯಪುರದಲ್ಲಿ ಯಾಕೆ ಇಳಿತಿದ್ಯಾ? ಇವನು ಕುಳ್ಳಿಂಗರ ಅಣ್ಣ ಹೇಳ್ದ, ಹನುಮಂತ ಯಾರು? ಆಂಜನೇಯ ಯಾರು? ಹನುಮಂತ. ಮತ್ತೆ ಸುಮ್ಮನೆ ಹೋಗು. ಪಾಪ ಇವ್ರುಗಳ ಕಾಟಗಳು ಕೇಳಕ್ಕಂತೂ ಆಗೋದಿಲ್ಲ. ಇನ್ನು ಹೊಸ್ದಾಗಿ ಮದುವೆ ಆಗಿರೋರು ಇದ್ದೀರಾ? ಯಾರಿಲ್ವಾ? ಅಲ್ಲ ಮದುವೆ ಆಗ್ಬೇಕಾಗಿರೋರು, ಇಲ್ಲ ಮದುವೆ ಆಗಿ ಅನುಭವಿಸಿರೋರು? ಆಗ್ಬೇಕಾಗಿರೋರಾ? ಹಿಂಗೆ ಸಾರ್, ಮದುವೆ ಆದಾಗ ಏನಾಗುತ್ತೆ ಅಂದ್ರೆ ಪಾಪ ಮದುವೆ ಮನೆಯಲ್ಲಿ ಹೆಣ್ಣಿನ ಕಳಿಸ್ಕೊಡ್ಬೇಕಾರೆ ಹೆಣ್ಣಿನ ಅವ್ವ, ಹೆಣ್ಣಿನ ಅಪ್ಪ, ಹೆಣ್ಣಿನ ಅಣ್ಣ, ಹೆಣ್ಣಿನ ತಮ್ಮ, ಬಂಧು ಬಳಗ ಎಲ್ಲ ಹೇಳ್ತಾರೆ ಸರ್. ಮದುವೆ ಆದ್ಮೇಲೆ ಅಳೋನ್ ಒಬ್ನೇ ಗಂಡ. ಏನ್ ಮಾಡ್ತಾರೆ, ಅನುಭವಿಸ್ತಾ ಇರ್ತಾರೆ. ಮದುವೆ ಆಯ್ತಾರೆ ಹೊಸ್ದಾಗಿ ಮದುವೆ ಆಗ್ಬಿಟ್ಟು ಪಾಪ ಹೆಂಡತಿ ಮನೇಲಿದ್ದಾಗ ಮನೆಗೆ ಹೇಳ್ತಾಳೆ ಬಂದ್ಬಿಟ್ಟು, ನೋಡೇ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಬಿಟ್ಟಿದ್ದೀನಿ, ನಾಳೆ ರಾತ್ರಿ ಎಲ್ಲ ಅವರೇ ಬಂದ್ಬಿಡ್ತಾರೆ ಊಟಕ್ಕೆ, ಎಲ್ಲ ರೆಡಿ ಮಾಡ್ಬಿಡು ಅಂತ. ಅವಳೇನು ಮಾಡ್ತಾಳೆ, ಏನು ಬರಲ್ಲ ರೀ ನನಗೆ ಚಿತ್ರಾನ್ನ ಬಿಟ್ರೆ ಏನು ಮಾಡಕ್ ಬರಲ್ಲ ಅಂತ. ಚಿತ್ರಾನ್ನ ಬಿಟ್ರೆ ಏನು ಮಾಡಕ್ ಬರಲ್ವಾ? ಸರಿ ಒಂದು ಕೆಲಸ ಮಾಡು, ನಾನು ಫ್ರೆಂಡ್ಸ್ಗಳನ್ನ ಕರ್ಕೊಂಬತ್ತೀನಿ. ಕರ್ಕೊಂಬಂದಾಗ ಒಂದೊಂದು ಪಾತ್ರೆ ಎತ್ತಾಕು. ಒಂದು ಪಾತ್ರೆ ಎತ್ತಾಕ್ದಾಗಲ್ಲೇ ಏನೇ ಬಿತ್ತು ಅಂತೀನಿ, ಚಿಕನ್ ಬಿರಿಯಾನಿ ಬಿತ್ತು ಅನ್ನು. ಇನ್ನೊಂದ್ಸಲ ಪಾತ್ರೆ ಎತ್ತಾಕು, ಕಬಾಬ್ ಬಿತ್ತು ಅನ್ನು. ಇನ್ನೊಂದ್ಸಲ ಪಾತ್ರೆ ಎತ್ತಾಕು, ಪಾಯಸ ಬಿತ್ತು ಅಂದ್ಬಿಡು. ಆಮೇಲೆ ಕೊನೆಗೆ ಏನೈತೆ ಅಂತೀನಿ, ಅವಾಗ ಚಿತ್ರಾನ್ನ ಐತೆ ಅನ್ನೋ, ಎಲ್ಲ ಅದನ್ನೇ ತಿನ್ಕೊಂಡು ಹೋಯ್ತಾರೆ. ಐಡಿಯಾ ಕೊಟ್ಟ ಮೇಲೆ ಪಾಪ ಕೊನೆಗೆ ಇವನು ಕರ್ಕೊಂಬಂದ ಫ್ರೆಂಡ್ಸ್ ಎಲ್ಲ ಕರ್ಕೊಂಬಂದ ತಕ್ಷಣ ಒಂದು ಪಾತ್ರೆ ಬಿತ್ತು. ಗಂಡ ಪ್ಲಾನ್ ವರ್ಕೌಟ್ ಆಗೈತೆ. ಏನೇ ಬಿತ್ತು? ಚಿತ್ರಾನ್ನ ಬಿತ್ತು. ಹಿಂಗೆ ಕತೆಗಳು ಸಿಕ್ಕಾಪಟ್ಟೆ ಇರ್ತವೆ. ಓಡಾಡ್ಕೊಂಡು ಕೈಕಾಲು ಲವ್ಸ್ಕೊಂಡೆಲ್ಲ ಹಿಂಗೆ ಓಡಾಡ್ತಾನೆ ಇರ್ತಾರೆ. ಎಲ್ಲಾ ಕಡೆನೂ ನಡೀತದೆ. ಲವ್ವರ್ಸ್ಗಳು ಟ್ರೈನಲ್ಲಿ ಹೋಗ್ಬೇಕಾದ್ರು ಬೇಜಾನ್ ಕಾಮಿಡಿಗಳು ನಡೀತಾ ಇರ್ತವೆ. ಪಾಪ ಹೋಯ್ತಾ ಇರ್ತಾರೆ ಟ್ರೈನಲ್ಲಿ, ಏನೋ ಸಿಕ್ಕಾಪಟ್ಟೆ ಇದ್ರು ಟ್ರಾವೆಲಿಂಗು ಅನ್ಕೊಂಡು. ಲವ್ವರು ಆ ಹುಡುಗಿ ಹೇಳ್ತಾಳೆ ಪಾಪ ಸ್ವಲ್ಪ ದೂರ ಹೋದ್ಮೇಲೆ, ಸಿಕ್ಕಾಪಟ್ಟೆ ರಶ್ ಟ್ರೈನು. ಅವಳು ಹೇಳ್ದು, ಡಾರ್ಲಿಂಗ್ ಏನ್ ಡಿಯರ್ ಯಾಕೋ ಕೈ ನೋವ್ತಾ ಇದೆ. ಇವನ್ ಪಾಪ ನನ್ನ ಹತ್ರ ಔಷಧಿ ಇದೆ ಅಂದ್ಬಿಟ್ಟು ಕೈಗೆ ಸರಿ ಹೋಯ್ತಾ? ಸರಿ ಹೋಯ್ತು. ನಾನು ನೋಡಿದೆ, ಮಿಟ್ಟಕ್ಲಾಡಿ ಅವಳು ಸುಮ್ಮನೆ ಅದೇ. ಇನ್ನೊಂದು ಸ್ವಲ್ಪ ದೂರ ಹೋಯ್ತು ಟ್ರೈನು. ಅಲ್ಲೋದ್ಮೇಲೆ ಮತ್ತೆ ಶುರು ಹಚ್ಕೊಂಡು, ಡಾರ್ಲಿಂಗ್ ಏನ್ ಡಿಯರ್ ಯಾಕೋ ತಲೆ ನೋವ್ತಾ ಇದೆ. ಔಷಧಿ ಇದೆ ನನ್ನ ಹತ್ರ, ಹಣೆಗೆ ಒಂದು ಕೊಟ್ಟ. ಸರಿ ಹೋಯ್ತಾ? ಸರಿ ಹೋಯ್ತು. ಮೇಲ್ಗಡೆ ನಮ್ಮ ಮಂಡ್ಯದಲ್ಲಿ ತಾತ ಮಲಗಿತ್ತು. ಬಗ್ಬಿಟ್ಟು ಕೇಳ್ತು, ಅಪ್ಪ ಈ ಮಳೆ ಕಾಯಿಲೆ ಪೈಲ್ಸಿಗೆ ಔಷಧಿ ಐತೇನ? ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ಹೋಗ್ಬಿಟ್ರು ಇಬ್ರು.
ಎಲ್ಲೋದ್ರು ಅಂತ ಗೊತ್ತಿಲ್ಲ. ಈ ಲವರ್ಸ್ ಕಳೆದ ಒಂದು ಕತೆ ಸಾನೆ ಖುಷಿ ಆಯ್ತೈತೆ. 12ನೇ ವರ್ಷ ಸೆಲೆಬ್ರೇಷನ್. ನಾವು 6 ವರ್ಷದಿಂದ ಇದೇ ಸಂಸ್ಥೆ ಕೂಸು ಬೆಳೀತಾ ಇದ್ದೀವಿ. ಬೆಳೆಸ್ತಾ ಇದ್ದೀರಾ, ಬೆಳೆಸ್ತೀರಾ. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದ. ಹಾಗೆ ಓಂ ಶ್ರೀ ವರಾಹಸ್ವಾಮಿ ಜ್ಯೋತಿಷ್ಯ ಶಾಸ್ತ್ರ, ಕೇರಳ ಮತ್ತು ಕೊಳ್ಳೇಗಾಲದ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಕೃಷ್ಣಪ್ಪನವರು ಫೋನಿನ ಮೂಲಕ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಿಮ್ಮ ಸರ್ವ ಸಮಸ್ಯೆಗಳಿಗೆ ಕೇವಲ 1 ದಿನದಲ್ಲಿ 100ಕ್ಕೆ 101ರಷ್ಟು ಶಾಶ್ವತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರದಲ್ಲಿ ಲಾಭ ನಷ್ಟ, ಅತ್ತೆ ಸೊಸೆ ಕಲಹ, ಅಣ್ಣ ತಮ್ಮಂದಿರ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಸ್ತ್ರೀ ಪುರುಷ ವಶೀಕರಣ, ದುಷ್ಟಶಕ್ತಿ, ಭೂಮಿ ವಿಚಾರದಲ್ಲಿ ಕಿರಿಕಿರಿ, ಲೈಂಗಿಕ ಸಮಸ್ಯೆ, ಇನ್ನೂ ಯಾವುದೇ ಸಮಸ್ಯೆ ಇದ್ದರೂ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಿ. ಸ್ತ್ರೀಯರಿಗೆ, ವೃದ್ಧರಿಗೆ ಹಾಗೂ ಅಂಗವಿಕಲರಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಪರಿಹಾರ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ಫೋನಿನಲ್ಲಿ ಪ್ರಶ್ನೆ, ಫೋನಿನಲ್ಲಿ ಉತ್ತರ, ಫೋನಿನಲ್ಲಿ ಪರಿಹಾರ. ಓಂ ಶ್ರೀ ವರಾಹಸ್ವಾಮಿ ಜ್ಯೋತಿಷ್ಯ ಶಾಸ್ತ್ರ, ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9844870837.